ಈ ಸಲ ಬಜೆಟ್ ಜಾಸ್ತಿ ಯಾರಿಗೂ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ಸೋಷಿಯಲ್ ಮೀಡಿಯಾ ಅಲ್ಲಿ ಜನರು ಗೌರ್ಮೆಂಟ್ಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಗೌರ್ಮೆಂಟ್ ಅವರು ಬರೀ ಮಿಡಲ್ ಕ್ಲಾಸ್ ಜನರಿಂದಾನೇ ಟ್ಯಾಕ್ಸ್ ವಸೂಲಿ ಮಾಡ್ದಂಗಿದೆ. ಈ ಕಡೆ ಕರೋಡ್ಪತಿ ಫ್ರೆಂಡ್ಸ್ಗೆ ಬೆನಿಫಿಟ್ಸ್ ಮೇಲೆ ಬೆನಿಫಿಟ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ. 23 ಜುಲೈ 2024 ಬಜೆಟ್ ಅನೌನ್ಸ್ ಮಾಡ್ತಿದ್ದಂಗೆನೆ ಜನರು ಓಪನ್ ಆಗಿ ಸೋಷಿಯಲ್ ಮೀಡಿಯಾ ಅಲ್ಲಿ ಗೌರ್ಮೆಂಟ್ಗೆ ಬೈಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ವರ್ಸ್ಟ್ ಗೌರ್ಮೆಂಟ್ ಎವರ್ ಅಂತ. ಇದರಲ್ಲಿ ಟ್ರೆಂಡಿಂಗ್ ಅಲ್ಲಿ ಬಂದ ಟ್ವೀಟ್ ಬಂದು, ನಾನ್ ದುಡಿಯೋ ದುಡ್ಡಲ್ಲೂ ನಿರ್ಮಲಾ ಟ್ಯಾಕ್ಸ್ ತಗೊಂತಾಳೆ, ನಾನ್ ಖರ್ಚು ಮಾಡೋ ದುಡ್ಡಲ್ಲೂ ನಿರ್ಮಲಾ ಟ್ಯಾಕ್ಸ್ ತಗೊಂತಾಳೆ, ನಾನ್ ಖರ್ಚು ಮಾಡದೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ ಅಂದ್ರು ಅದ್ರಲ್ಲೂ ಟ್ಯಾಕ್ಸ್ ತಗೊಂತಾಳೆ, ನಾನ್ ಟ್ಯಾಕ್ಸ್ ಪೇ ಮಾಡಿದ್ರು ಅದ್ರಲ್ಲೂ ಎಕ್ಸ್ಟ್ರಾ ಸೆಸ್ ಇದೆ ಅಂತ ಪಬ್ಲಿಕ್ ಓಪನ್ ಆಗಿ ಕ್ರಿಟಿಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ಈ ಫ್ಲೋ ಚಾರ್ಟ್ ಒಂದು ಫೇಮಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬರೋ ಸ್ಯಾಲರಿಯಲ್ಲಿ ಡೈರೆಕ್ಟ್ ಆಗಿ 30% ಟ್ಯಾಕ್ಸ್ ಕಟ್ತೀವಿ. ಉಳಿದಿರೋ ದುಡ್ಡನ್ನ ಈ ಕಡೆ ಇನ್ವೆಸ್ಟ್ ಮಾಡಿದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ ಅಲ್ಲಿ 20% ಟ್ಯಾಕ್ಸ್, ಲಾಂಗ್ ಟರ್ಮ್ ಪ್ರಾಫಿಟ್ಸ್ ಅಲ್ಲಿ 12.5% ಟ್ಯಾಕ್ಸ್. ಇದ್ರಲ್ಲಿ ಅಕಸ್ಮಾತ್ ಲಾಸ್ ಆಯ್ತು ಅಂದ್ರೆ ಅದ್ ನಿಮ್ ಮನೆ ಬರ. ಇಲ್ಲ ಈ ಕಡೆ ನಿಮ್ ದುಡ್ಡನ್ನ ನೀವು ಖರ್ಚು ಮಾಡಕ್ ಹೋದ್ರೆ GST ಅಕಾರ್ಡಿಂಗ್ ಆಗಿ ಬೇಸಿಕ್ ಟ್ಯಾಕ್ಸ್ ಬಂದು 12%, ಕೈಂಡ್ ಆಫ್ ಫ್ಯಾನ್ಸಿ ಐಟಮ್ ಅಲ್ಲಿ 18% ಟ್ಯಾಕ್ಸ್, ವೆರಿ ಫ್ಯಾನ್ಸಿ ಐಟಮ್ ಗಳು ತೊಗೊಳಕ್ ಹೋದ್ರೆ 28% ಟ್ಯಾಕ್ಸ್. ಏನ್ ಈ ಸಲಿ ಬಜೆಟ್ ಇಷ್ಟೊಂದು ಕೆಟ್ಟದಾಗಿದ್ಯಾ? ಇಲ್ಲಿ ಮೇನ್ ಆಗಿ ಕ್ರಿಟಿಸೈಸ್ ಮಾಡ್ತಾ ಇರೋದು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಮೇಲೆ. ನಿಮ್ಮ ಯಾವುದೇ ಅಸೆಟ್ಸ್ ನ ನೀವು ಸೇಲ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಹಾಕೋ ಟ್ಯಾಕ್ಸ್. ಒಂದ್ ಕಡೆ ಇವರೇ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ನ ನೋಡಿ ಎಷ್ಟು ಮೇಲ್ ಹೋಗ್ತಾ ಇದೆ ಅಂತ, ಅಂದ್ರೆ ನಮ್ಮ ಇಂಡಿಯಾದ ಗ್ರೋತ್ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಇವರೇ ಟ್ಯಾಕ್ಸ್ ನ ಜಾಸ್ತಿ ಮಾಡಿ ಇನ್ವೆಸ್ಟ್ ಮಾಡೋರ್ನ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಅಸೆಟ್ಸ್ ಮೇಲೆ ಹಾಕ್ತಿದ್ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಂದು 20% ಇಂದ 12.5% ಮಾಡ್ಯಾರ. ಸೊ ಇದು ಒಂದ್ ರೀತಿ ಒಳ್ಳೇದೇ ಅಂತ ಅನ್ಕೊಂಡ್ರೆ ಈ ಕಡೆ ಇಂಡೆಕ್ಸೇಷನ್ ಬೆನಿಫಿಟ್ಸ್ ನ ಕ್ಯಾನ್ಸಲ್ ಮಾಡ್ಯಾರೆ. ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ 2004 ಅಲ್ಲಿ 20 lakhs ಕೊಟ್ಟು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದಿರಾ ಅನ್ಕೊಳ್ಳಿ. ಸೊ ಈಗ ಆ ಪ್ರಾಪರ್ಟಿ ಪ್ರೈಸ್ 2024 ಅಲ್ಲಿ 60 lakh ಆಗಿದೆ ಅನ್ಕೊಳ್ಳಿ. ಸೊ ವಿತೌಟ್ ಇಂಡೆಕ್ಸೇಷನ್ ನೀವು 60 lakhsಗೆ ಏನ್ ಮಾರಿ 40 lakhs ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ಇನ್ಫ್ಲೇಷನ್ಗೆ ಅಡ್ಜಸ್ಟ್ಮೆಂಟ್ ಏನ್ ಮಾಡ್ತಿದ್ರೋ ಅದಿವಾಗ ಸಿಗಲ್ಲ. 2024 ಅಲ್ಲಿ ನೀವು ಏನ್ 20 ಲಕ್ಷದ ಪ್ರಾಪರ್ಟಿ ಬೈ ಮಾಡಿರ್ತೀರಾ ಅದು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ಇವತ್ತಿನ ವ್ಯಾಲ್ಯೂಗೆ 64,20,000 ಆಗಿರುತ್ತೆ. ಈ ವ್ಯಾಲ್ಯೂ ಹೆಂಗ್ ಸಿಕ್ತು ಅಂದ್ರೆ CII ಇಂದ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ. ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಈ CII ನಂಬರ್ ನ ರಿಲೀಸ್ ಮಾಡ್ತಾರೆ. ಇಲ್ಲಿ ಬೇಸ್ ಇಯರ್ 2001 ನ ತಗೊಂತಾರೆ. ಅದೇ ತರ ಈ ವರ್ಷದ ನಂಬರ್ ಬಂದು 363 ಇದೆ. ಸೊ 336 ಡಿವೈಡೆಡ್ ಬೈ 113 ಇಸ್ ಈಕ್ವಲ್ ಟು 3.21 ಬರುತ್ತೆ. ಸೊ 20 ಲಕ್ಷ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಇಂಟು 3.21 ಮಾಡಿದ್ರೆ ಸಿಗುತ್ತೆ 64,20,000. ಇದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ವ್ಯಾಲ್ಯೂ. ಇಂಡಿಯಾದಲ್ಲಿ ಹೌಸಿಂಗ್ ಪ್ರೈಸಸ್ ಬಂದು ಪ್ರತಿ ವರ್ಷ 9.3% ಗ್ರೋತ್ ಆಗಿದೆ 1991 ನಿಂದ ಹಿಡಿದು 2021 ಮಧ್ಯದಲ್ಲಿ. ಸೊ ನಾವು ಈ ಟ್ರೆಂಡ್ ನ ಅಸ್ಯೂಮ್ ಮಾಡಿದ್ರೆ ಆ 20 ಲಕ್ಷದ ಪ್ರಾಪರ್ಟಿ ಇವತ್ತಿನ ವ್ಯಾಲ್ಯೂ 1,24,00,000 ಆಗಿರುತ್ತೆ. ಸೊ ಇದರಲ್ಲಿ ಓಲ್ಡ್ ರೆಜಿಮ್ ಪ್ರಕಾರ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ಅಂದ್ರೆ ಸೊ ಈ ವ್ಯಾಲ್ಯೂನ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಹಳೇದು 20% ಹಾಕಿದ್ರೆ 12 ಲಕ್ಷ ಪೇ ಮಾಡಬೇಕಾಗಿತ್ತು. ಈಗ ನ್ಯೂ ರೆಜಿಮ್ ಪ್ರಕಾರ ಇನ್ಫ್ಲೇಷನ್ ಆಡ್ ಮಾಡದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ 12.5% ಕ್ಯಾಲ್ಕುಲೇಟ್ ಮಾಡಿದ್ರೆ 13 lakhs ಬರುತ್ತೆ. ಈ ತರ ಇಂಡೆಕ್ಸೇಷನ್ ತೆಗೆದಿರೋದ್ರಿಂದ 1 ಲಕ್ಷ ಲಾಸ್ ಆಗುತ್ತೆ. ಇದರಿಂದ ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಜನ ಟ್ಯಾಕ್ಸ್ ಉಳ್ಸಕ್ಕೆ ಕ್ಯಾಶ್ ಅಲ್ಲಿ ಡೀಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಬ್ಲಾಕ್ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆದ್ರೆ ಈ ಬಜೆಟ್ ಅಲ್ಲಿ ಒಂದು ಒಳ್ಳೇದು ಏನಾಗಿದೆ ಅಂದ್ರೆ ಏಂಜಲ್ ಟ್ಯಾಕ್ಸ್ ನ ರಿಮೂವ್ ಮಾಡಿದ್ದಾರೆ. ಇದು ಹೊಸ ಸ್ಟಾರ್ಟ್ಅಪ್ ಕಂಪನಿಗಳ ಮೇಲೆ ಹಾಕ್ತಿದ್ದ ಟ್ಯಾಕ್ಸ್. ಓವರ್ ಆಲ್ ಈ 2024 ಬಜೆಟ್ ನೋಡಿದ್ರೆ ಮಿಡಲ್ ಕ್ಲಾಸ್ ಅವ್ರನ್ನ ಮಿಡಲ್ ಅಲ್ಲೇ ಎಲ್ಲೋ ಮರ್ತೋಗಿದ್ದಾರೆ ಅಂತ ಅನ್ಸುತ್ತೆ. ಇದನ್ನ ನಾವು ಹಳೆ ಗೌರ್ಮೆಂಟ್ ಜೊತೆಗೆ ಕಂಪೇರ್ ಮಾಡಕ್ ಹೋದ್ರೆ 2004 ಅಲ್ಲಿ ಮನಮೋಹನ್ ಸಿಂಗ್ ಅವರ ಗೌರ್ಮೆಂಟ್ ಇರ್ಬೇಕಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಂದು 0% ಇತ್ತು. ಆದ್ರೆ 2018 ಅಲ್ಲಿ ಮೋದಿ ಗೌರ್ಮೆಂಟ್ ಅವರು ಇದನ್ನ ಮತ್ತೆ ವಾಪಸ್ ತಗೊಂಡ್ಬಂದು ಇವಾಗ 12.5%ಗೆ ತಗೊಂಬಂದು ನಿಲ್ಸಿದ್ದಾರೆ. ಈಗ ಜನ ಹೇಳ್ತಿದ್ದಾರೆ ಇದು ಮೋದಿ ಗೌರ್ಮೆಂಟ್ ಅಲ್ಲ, ಅದಾನಿ ಅಂಬಾನಿ ಗೌರ್ಮೆಂಟ್ ಅಂತ. ಕ್ಲಿಯರ್ ಆಗಿ ಇದನ್ನ ಬಜೆಟ್ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ನೋಡಬಹುದು. ಗೌರ್ಮೆಂಟ್ ನ ಇನ್ಕಮ್ ಅಲ್ಲಿ 19% ಇನ್ಕಮ್ ಟ್ಯಾಕ್ಸ್ ಇದೆ, ಈ ಕಡೆ 17% ಕಾರ್ಪೊರೇಟ್ ಟ್ಯಾಕ್ಸ್ ಇದೆ. ಸೊ ಈ ನಂಬರ್ ಡಿಫರೆನ್ಸ್ ನೋಡ್ಕೊಳ್ಳಿ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದ್ರೆ ಈ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ಹಾಕೋ ಟ್ಯಾಕ್ಸ್. ಇದರಿಂದ ಗೊತ್ತಾಗುತ್ತೆ ಗೌರ್ಮೆಂಟ್ ಅವರು ಈ ದೊಡ್ಡ ದೊಡ್ಡ ಕಂಪನಿಯವ್ರನ್ನ ಬಿಟ್ಟು ಮಿಡಲ್ ಕ್ಲಾಸ್ ಜನರ ರಕ್ತ ಕುಡಿತಾ ಇದ್ದಾರೆ ಅಂತ. ಈ ಬಜೆಟ್ ಅಲ್ಲಿ 5 ಸ್ಕೀಮ್ಗೆ 2 ಲಕ್ಷ ಕೋಟಿನ ಅಲೋಕೇಟ್ ಮಾಡಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡೋದಕ್ಕೆ. ಸೊ ಫೈನಲ್ ಆಗಿ ಬಜೆಟ್ ಅಲ್ಲಿ 2 ಸ್ಟೇಟ್ಗೆ ಮೇನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ಬಂದು ಆಂಧ್ರ ಪ್ರದೇಶ್ ಮತ್ತೆ ಬಿಹಾರ್ ಅವ್ರಿಗೆ. ಈ ಸ್ಪೆಷಲ್ ಟ್ರೀಟ್ಮೆಂಟ್ ಏನಕ್ಕಪ್ಪ ಅಂದ್ರೆ ಬಿಜೆಪಿ ಅವರ ಮೈನಾರಿಟಿ ಗೌರ್ಮೆಂಟ್ ನ ಉಳಿಸ್ಕೊಳ್ಳೋದಕ್ಕೆ TDP ಮತ್ತೆ JDU ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದು ಚೇರ್ ಉಳಿಸ್ಕೊಳ್ಳೋ ಬಜೆಟ್ ಇದು. ಇದನ್ನ ಮಿಸ್ಟರ್ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇರೋದು. ಒಂದು ಟೈಮಲ್ಲಿ ಬಿಜೆಪಿ ಅವರು ಗುಜರಾತ್ ಮತ್ತೆ ಉತ್ತರ ಪ್ರದೇಶ್ಗೆ ಈ ಇಂಪಾರ್ಟೆನ್ಸ್ ಕೊಡೋರು.
ಕೊನೆಯಲ್ಲಿ ನಮ್ಮ ಫೋಕಸ್ ಎಲ್ಲಿರಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ. ಬಿಲಿಯನರ್ಸ್ ಆಗ್ತಿದ್ದಾರೆ, ಈ ಕಡೆ ಬಡವರು ಇನ್ನ ಬಡವರು ಆಗ್ತಾ ಇದ್ದಾರೆ. ಸೊ ಈಗ ಹೈ ಟೈಮ್ ಗೌರ್ಮೆಂಟ್ ಅವರು ಮಿಡಲ್ ಕ್ಲಾಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಲೇಬೇಕು. ದೊಡ್ಡ ಕಾರ್ಪೊರೇಟ್ ಕಂಪನೀಸ್ ಅವ್ರನ್ನ ಬಿಟ್ಟು ಸ್ಮಾಲ್ ಬಿಸ್ನೆಸ್ನ ಸಪೋರ್ಟ್ ಮಾಡಬೇಕು. ಮಿಡಲ್ ಕ್ಲಾಸ್ ಅವ್ರನ್ನ ಬಿಟ್ಟು ಅವ್ರ ಕರೋಡ್ಪತಿ ಫ್ರೆಂಡ್ಸ್ಗಳ ಮೇಲೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಹಾಕಬೇಕು. ಅಲ್ಲ, ಗೌರ್ಮೆಂಟ್ ಅವರು ಇವ್ರುಗಳಿಂದ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಚಾರ್ಜ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಇವ್ರ ಹೈಫೈ ಮದುವೆ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗ್ಬೋದಷ್ಟೇ. 1-2 ಏರ್ಪೋರ್ಟ್ ಕೈ ಬಿಟ್ಟು ಹೋಗ್ಬೋದು. ಅದ್ರ ಜೊತೆಗೆ 2-3 ಕಾರ್ಡ್ಗಳು ಉಳ್ಕೊಳ್ಳುತ್ತೆ. ಹಬ್ಬ ಅಂದ್ರೂ ಇನ್ನೇನಾಗ್ಬಿಡುತ್ತೆ ಇವ್ರುಗಳಿಗೆ. ಈ ರಿಪೋರ್ಟ್ನ ನೋಡಿ, ಇಂಡಿಯಾದ ಇನ್ಕಮ್ ಇನ್ಇಕ್ವಾಲಿಟಿ ಬ್ರಿಟಿಷ್ ರೂಲ್ ಟೈಮಲ್ಲೂ ಇಷ್ಟು ಕೆಟ್ಟದಾಗಿರ್ಲಿಲ್ವಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.